Hi students, good morning everyone. In yesterday class, we have discussed the chapter sorting materials into group. ಅಲ್ಲಿ ಸಾರ್ಟಿಂಗ್ ಅಂದರೆ ಏನು, ಮೆಟೀರಿಯಲ್ಸ್ ಅಂದರೆ ಏನು, ವಿತ್ ಗ್ರೂಪ್ಸ್ ಅಂದರೆ ಏನು, ಅದರಲ್ಲಿ ಬರುವಂಥ ಒಂದು ಆಬ್ಜೆಕ್ಟ್ಸ್ ಏನು ಅನ್ನೋದನ್ನು ನಾವಿಲ್ಲಿ ಯಾವ ರೀತಿ ಗ್ರೂಪ್ ಮಾಡ್ತಾ ಹೋಗ್ತೀವಿ ಅನ್ನೋದಿಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬಂದ್ವಿ. ಅದ್ರ ಜೊತೆ ಒಂದು ಆ್ಯಕ್ಟಿವಿಟಿ 1 ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಟೇಬಲ್ 4.1 ಅನ್ನೋದು ಒಂದು ಆಬ್ಜೆಕ್ಟ್ನು ಒಂದು ಮೆಟೀರಿಯಲ್ಸ್ನ ತಗೊಂಡು ಅದನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬಂದ್ವಿ. ಇನ್ ಟುಡೇ ಚಾಪ್ಟರ್ ಪೇಜ್ ಟೇಬಲ್ 4.2 ಡಿಫ್ರೆಂಟ್ ಟೈಪ್ಸ್ ಆಫ್ ಆಬ್ಜೆಕ್ಟ್ಸ್ ಆ್ಯಂಡ್ ಮೇಡ್ ಫ್ರಮ್ ದಿಸ್ ಸೇಮ್ ಮೆಟೀರಿಯಲ್ಸ್. ನೋಡಿ ಇಲ್ಲಿ ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಆಬ್ಜೆಕ್ಟ್ಸ್ ನೋಡಿದರೆ ಡಿಫ್ರೆಂಟ್ ಆಗಿದೆ, ಮೆಟೀರಿಯಲ್ಸ್ ಮಾತ್ರ ಒಂದು ಮೆಟೀರಿಯಲ್ ಇದೆ. ಅದೇ ಥರ ಒಂದು ಮೆಟೀರಿಯಲ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಏನು ಮಾಡ್ತಾ ಹೋಗಿದ್ದಾರೆ, ಆಬ್ಜೆಕ್ಟ್ಸ್ನ ಇಲ್ಲಿ ಪ್ರಿಪೇರ್ ಮಾಡ್ತಾ ಹೋಗಿದ್ದಾರೆ. ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ವುಡ್ಡನ್ನು ಒಂದು ಮೆಟೀರಿಯಲ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಆಬ್ಜೆಕ್ಟ್ಸ್ ಚೇರು ಟೇಬಲ್ಲು ಈ ರೀತಿ ಇರುವಂಥ ಒಂದು ಆಬ್ಜೆಕ್ಟ್ಸ್ನ ಮೇಡ್ ಮಾಡ್ತಾ ಹೋಗಿದ್ದಾರೆ. ಅದೇ ರೀತಿ ಪೇಪರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಲೆದರಲ್ಲಿ ಒಂದು ಮೆಟೀರಿಯಲ್ಸ್ ಆ ಒಂದು ಮೆಟೀರಿಯಲ್ಸ್ ಲೆದರ್ನ ಯೂಸ್ ಮಾಡಿಕೊಂಡು ಶೂಸು ಬೆಲ್ಟ್ಸ್ ಆಗಿರ್ಬೋದು, ಪರ್ಸಸ್ ಆಗಿರ್ಬೋದು, ಈ ರೀತಿ ಇರುವಂಥ ಒಂದು ಆಬ್ಜೆಕ್ಟ್ಸ್ನ ಮೇಡ್ ಮಾಡ್ತಾ ಹೋಗೋದು. ನೆಕ್ಸ್ಟು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಹೋಗೋದು. ನೆಕ್ಸ್ಟು ಪ್ಲಾಸ್ಟಿಕ್ ಅನ್ನೋ ಒಂದು ಮೆಟೀರಿಯಲ್ಸ್ನ ಯೂಸ್ ಮಾಡಿಕೊಂಡು ಚೇರ್ ಆಗಿರ್ಬೋದು, ಟೇಬಲ್ ಆಗಿರ್ಬೋದು, ಅಥವಾ ಒಂದು ಪ್ಲಾಸ್ಟಿಕ್ ಕಂಟೈನರ್ಸ್ಗಳಾಗಿರ್ಬೋದು, ಪ್ಲಾಸ್ಟಿಕ್ ಐಟಮ್ಸ್ಗಳಾಗಿರ್ಬೋದು, ಈ ರೀತಿ ಇರುವಂಥ ಒಂದು ಆಬ್ಜೆಕ್ಟ್ಸ್ನ ಪ್ರಿಪೇರ್ ಮಾಡ್ತಾ ಹೋಗೋದು. ನೆಕ್ಸ್ಟು ಕಾಟನ್ ಅನ್ನೋ ಒಂದು ಮೆಟೀರಿಯಲ್ ಯೂಸ್ ಮಾಡಿಕೊಂಡು ಕ್ಲಾತ್ಸ್ ಆಗಿರ್ಬೋದು, ಬ್ಯಾಂಡೇಜಸ್ ಆಗಿರ್ಬೋದು, ಬೆಡ್ಶೀಟ್ಸ್ ಆಗಿರ್ಬೋದು, ಪಿಲ್ಲೋಸ್ ಆಗಿರ್ಬೋದು, ಈ ರೀತಿ ಒಂದು ಮೆಟೀರಿಯಲ್ಸ್ನ ಇಲ್ಲಿ ಏನು ಮಾಡ್ತಾ ಹೋಗೋದು, ಮೇಡ್ ಮಾಡ್ತಾ ಹೋಗೋದು. ನೆಕ್ಸ್ಟ್ ನೋಡಿಲಿ, ವಾಟ್ ಡು ವಿ ಫೈಂಡ್ ಫ್ರಮ್ ದಿಸ್ ಟೇಬಲ್ಸ್? ಫಸ್ಟ್ ವಿ ಗ್ರೂಪ್ಡ್ ದಿ ಆಬ್ಜೆಕ್ಟ್ ಇನ್ ಮೆನಿ ಡಿಫ್ರೆಂಟ್ ವೇಸ್. ಇಲ್ಲೇನು ಈ ಟೇಬಲಲ್ಲಿ ನೀವು ಫೈಂಡ್ ಮಾಡ್ತಾ ಹೋಗ್ತಿದ್ದೀರಾ, ಫಸ್ಟ್ ಒಂದು ಆಬ್ಜೆಕ್ಟ್ಸ್ನ ಗ್ರೂಪ್ ಮಾಡ್ಕೊತಾ ಹೋಗಿ ಡಿಫ್ರೆಂಟ್ ವೇಸಲ್ಲಿ ಗ್ರೂಪ್ ಮಾಡ್ಕೊಂಡ್ಬಿಟ್ಟು ಲಿಸ್ಟ್ ಮಾಡ್ತಾ ಹೋಗಿ. ಆಬ್ಜೆಕ್ಟ್ಸ್ ಈಸ್ ಅರೌಂಡ್ ಆಸ್ ಮೇಡ್ ಆಫ್ ಡಿಫ್ರೆಂಟ್ ಮೆಟೀರಿಯಲ್ಸ್. ಇಲ್ಲಿ ಒಂದು ಆಬ್ಜೆಕ್ಟ್ಸ್ನ ನಾವು ಪ್ರಿಪೇರ್ ಮಾಡಬೇಕಂತಂದರೆ ಡಿಫ್ರೆಂಟಾಗಿರೋ ಮೆಟೀರಿಯಲ್ಸ್ನ ಯೂಸ್ ಮಾಡ್ತಾ ಹೋಗ್ತೀವಿ, ಹೌದಾ? ಅದೇ ರೀತಿ ಒಂದು ವಸ್ತುವನ್ನು ಅಥವಾ ಒಂದು ವಸ್ತುಗಳಿಂದ ಸಮೇತ ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ನೋಡಿಲಿ, ಅಟ್ ಟೈಮ್ಸ್ ಆ್ಯನ್ ಆಬ್ಜೆಕ್ಟ್ ಈಸ್ ಮೇಡ್ ಎ ಸಿಂಗಲ್ ಮೆಟೀರಿಯಲ್ಸ್. ಒಂದು ಆಬ್ಜೆಕ್ಟ್ನ ಪ್ರಿಪೇರ್ ಮಾಡಬೇಕಂದ್ರೆ ಒಂದೇ ಮೆಟೀರಿಯಲ್ಸ್ ಸಮೇತ ಇಲ್ಲಿ ಯೂಸ್ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಆ್ಯನ್ ಆಬ್ಜೆಕ್ಟ್ ಕುಡ್ ಬಿ ಮೇಡ್ ಇನ್ ಮೆನಿ ಮೆಟೀರಿಯಲ್ಸ್. ಒಂದು ಆಬ್ಜೆಕ್ಟ್ನ ಇಲ್ಲಿ ಪ್ರಿಪೇರ್ ಮಾಡಬೇಕಂದ್ರೂ ಮೆನಿ ಮೆಟೀರಿಯಲ್ಸ್, ತುಂಬ ಮೆಟೀರಿಯಲ್ಸ್ಗಳನ್ನೆಲ್ಲ ಏನು ಮಾಡ್ತಾ ಹೋಗ್ತಾರೆ, ಯೂಸ್ ಮಾಡ್ತಾ ಹೋಗ್ತಾರೆ ಅಂತ ಹೇಳ್ತಿದ್ದಾರೆ. ಒನ್ ಮೆಟೀರಿಯಲ್ಸ್ ಕುಡ್ ಬಿ ಯೂಸ್ಡ್ ಇನ್ ಮೇಕಿಂಗ್ ಮೆನಿ ಡಿಫ್ರೆಂಟ್ ಆಬ್ಜೆಕ್ಟ್ಸ್. ನೋಡಿ, ಒನ್ ಮೆಟೀರಿಯಲ್ಸ್ನ ಯೂಸ್ ಮಾಡೋಕ್ಕೆ ಅದೇ ರೀತಿ ಡಿಫ್ರೆಂಟಾಗಿರೋ ಇಲ್ಲಿ ಆಬ್ಜೆಕ್ಟ್ಸ್ನ ಸಮೇತ ಇಲ್ಲಿ ಯೂಸ್ ಮಾಡ್ತಾ ಹೋಗ್ಬೋದು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ನೆಕ್ಸ್ಟ್ ನೋಡಿ, ಪೇಜ್ ಟರ್ನ್ ಮಾಡಿ, ಪೇಜ್ ನಂಬರ್ 28 ಕಂಟಿನ್ಯೂಸ್. You make given object that seems we need a now to more about in different materials. ಅಂದರೆ ನಾವು ಯಾವುದೇ ಒಂದು ವಸ್ತುವನ್ನು ತಯಾರಿಸ್ಬೇಕಾದ್ರೆ ಅಥವಾ ಯಾವುದೇ ಒಂದು ವಸ್ತುವನ್ನು ತಯಾರಿಸಲು ಅಥವಾ ಯಾವುದೇ ವಸ್ತುಗಳನ್ನು ಬಳಸಬೇಕಂತಂದರೆ ನಮಗೆ ಅದರಲ್ಲಿ ಡಿಸೈಡ್ ಇರಬೇಕು ಅಂತಂದರೆ ಅದ್ರ ಬಗ್ಗೆ ನಾವು ತಿಳ್ಕೊಂಡಿರಬೇಕು, ಗೊತ್ತಿರಬೇಕು. ಅಂದರೆ ಡಿಫ್ರೆಂಟ್ ಮೆಟೀರಿಯಲ್ಸ್ನ ಯೂಸ್ ಮಾಡಬೇಕಾದ್ರೂ ಸಮೇತ ಅದರಲ್ಲಿ ತಿಳ್ಕೊಂಡಿರಬೇಕು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ನೆಕ್ಸ್ಟ್ ನೋಡಿ, ಪ್ರಾಪರ್ಟೀಸ್ ಆಫ್ ಮೆಟೀರಿಯಲ್ಸ್. ಇದರಲ್ಲಿ ಪ್ರಾಪರ್ಟೀಸ್ ಇದೆ ಮೆಟೀರಿಯಲ್ಸಲ್ಲೂ ಸಮೇತ. ವಿ ಹ್ಯಾವ್ ಎವರ್ ವಂಡರ್ಡ್ ವೈ ಎ ಟಂಬ್ಲರ್ ಈಸ್ ನಾಟ್ ಮೇಡ್ ಎ ಪೀಸ್ ಆಫ್ ಕ್ಲಾತ್. ಅಂದರೆ ಈ ಟಂಬ್ಲರನ್ನು ನಾವು ಒಂದು ಸಣ್ಣ ಪೀಸಾಗಿ ಒಂದು ಬಟ್ಟೆಯಿಂದ ಯಾಕೆ ಅದನ್ನು ಮಾಡಬಾರ್ದು ಅಂತಂದ್ಬಿಟ್ಟು ಇಲ್ಲಿ ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡಬಾರ್ದು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಅವ್ರ ಎಕ್ಸ್ಪೆರಿಮೆಂಟ್ ದಿ ಪೀಸ್ ಆಫ್ ಕ್ಲಾತ್ ಇನ್ ಚಾಪ್ಟರ್ 3 ಕೀಪ್ ಎ ಮೈಂಡ್ ಜನರೇಟ್ ಟಂಬ್ಲರ್ ಟು ಕೀಪ್ ಎ ಲಿಕ್ವಿಡ್. ಅಂದರೆ ನಾವಿಲ್ಲಿ ಚಾಪ್ಟರ್ 3ಯಲ್ಲಿ ನೋಡ್ತಾ ಹೋದ್ರಿ, ಟು ಮೈಂಡಲ್ಲಿ ಇಟ್ಕೊಳ್ಳಿ. ಜನರಲಿ ಏನು ಹೇಳ್ತಾ ಹೋಗ್ತಿದ್ದೀರಿ ಇಲ್ಲಿ, ಯೂಸಿಂಗ್ ಟಂಬ್ಲರ್ನ ಯೂಸ್ ಮಾಡ್ತಾ ಹೋಗ್ಬೋದು. ಅಂದರೆ ಲಿಕ್ವಿಡ್ನ ಅದರಲ್ಲಿ ಟು ಕೀಪ್ ಎ ಲಿಕ್ವಿಡ್ ಕಂಟೆಂಟ್ ಆಗಿರೋದು ಹಾಕಿದ್ರೆ ಸಮೇತ ಆ ಒಂದು ಟಂಬ್ಲರಲ್ಲಿ ಹೋಲ್ಡ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಹೋಗಿದ್ದಾರೆ. ಆದರೆ ಅದು ಕ್ಲಾತ್ ಬಟ್ಟೆ ಆದ್ದರಿಂದ ಅದು ಹೋಲ್ಡ್ ಆಗ್ತಾ ಹೋಗಲ್ಲ, ಹೌದಾ? ಸಾಲಿಡ್ ಕಂಟೆಂಟ್ಸ್ ಎಲ್ಲ ಇಟ್ಬಿಟ್ಟು ಲಿಕ್ವಿಡ್ ಕಂಟೆಂಟ್ಸ್ ಎಲ್ಲ ಹೊರಗಡೆ ಬರ್ತಾ ಹೋಗುತ್ತೆ. ಕುಡ್ ನಾಟ್ ಬಿ ಸಿಲಿ ಇಫ್ ಯು ಮೇಕ್ ಟಂಬ್ಲರ್ ಈಸ್ ಔಟ್ ಆಫ್ ಕ್ಲಾತ್. ಫಿಗರ್ 4.2 ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಆ ಒಂದು ಟಂಬ್ಲರ್ ಥರ ಮಾಡಿಬಿಟ್ಟು ಟಂಬ್ಲರ್ ಥರ ಮಾಡಿಬಿಟ್ಟು ಕ್ಲಾತ್ ಯೂಸ್ ಮಾಡಿಕೊಂಡು ಟಂಬ್ಲರ್ ಮಾಡಿಬಿಟ್ಟು ಅದರಲ್ಲಿ ಯೂಸ್ ಮಾಡ್ಕೊತಾ ಇದ್ದಾರೆ. ಅಂದರೆ ನಿಮ್ಮ ಚಾಪ್ಟರ್ 3ಯಲ್ಲೂ ಸಮೇತ ಯೂಸ್ ಮಾಡಿದ್ವಲ್ಲ, ಆ ರೀತಿಲಿ ಯೂಸ್ ಮಾಡ್ಕೊಳ್ಬೋದಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ನೆಕ್ಸ್ಟ್ ನೋಡಿ, ವಾಟ್ ವಿ ನೀಡ್ ಟು ಟಂಬ್ಲರ್ ಗ್ಲಾಸ್ ಪ್ಲಾಸ್ಟಿಕ್ ಮೆಟಲ್. ಅದೇ ರೀತಿಯಲ್ಲಿ ಆ ಒಂದು ಟಂಬ್ಲರ್ಗಾಗಿ ನಮಗೆ ಬೇಕಾಗಿರೋ ಒಂದು ಗಾಜಾಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ಒಂದು ಮೆಟಲ್ಸ್, ಒಂದು ಲೋಹ ಆಗಿರ್ಬೋದು, ಅಥವಾ ಈ ರೀತಿ ಇರುವಂಥ ಒಂದು ವಸ್ತುಗಳನ್ನು ನಾವೇನು ಮಾಡ್ತಾ ಹೋಗ್ಬೋದು,
ಒಂದು ವಾಟ್ರನ್ನ ಓಲ್ಡ್ ಮಾಡೋಕ್ಕೋಸ್ಕರ ಇಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ, ಈ ರೀತಿಯಾದಂಥ ಮೆಟೀರಿಯಲ್ಸ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಸಿಮಿಲರ್ಲಾಗೇನೆ ಇಟ್ ಕುಡ್ ನಾಟ್ ಬಿ ವೈಸ್ ಯೂಸ್ ಪೇಪರ್ ಲೈಕ್ ಮೆಟೀರಿಯಲ್ಸ್ ಫಾರ್ ಕುಕ್ಕಿಂಗ್ ವೆಸಲ್ಸ್. ಅದೇ ರೀತಿ ಒಂದು ಪೇಪರ್ ಅನ್ನೋದು ನಾವು ಇಲ್ಲಿ ಕುಕ್ಕಿಂಗ್ ಟೈಮಲ್ಲಿ ಏನು ಮಾಡ್ತಾ ಹೋಗ್ತೀವಿ, ಬಳಸೋದಿಲ್ಲ, ಹೌದಾ. ನಾವಿಲ್ಲಿ ಕುಕ್ಕಿಂಗ್ ವೆಸಲ್ಸಲ್ಲಿ ನಾವೇನು ಮಾಡ್ತಾ ಹೋಗ್ತೀವಿ, ಆ ಒಂದು ಪೇಪರ್ನ ನಾವಿಲ್ಲಿ ಬಳಸೋದಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ನೆಕ್ಸ್ಟ್ ನೋಡಿ, ವಿ ಸಿ ದೆನ್ ಚೂಸ್ ಮೆಟೀರಿಯಲ್ಸ್ ಆ್ಯಂಡ್ ಆಬ್ಜೆಕ್ಟ್ ಡಿಪೆಂಡಿಂಗ್ ಆನ್ ಪ್ರಾಪರ್ಟೀಸ್. ಅದೇ ರೀತಿ ಇಲ್ಲಿ ಒಂದು ಕೆಲವಿಷ್ಟು ಮೆಟೀರಿಯಲ್ಸ್ ಇದೆ, ಆ ಒಂದು ಮೆಟೀರಿಯಲ್ಸಲ್ಲೂ ಆಬ್ಜೆಕ್ಟ್ಸ್ ಮೇಲೆ ಡಿಪೆಂಡ್ ಪ್ರಾಪರ್ಟೀಸ್ ಮೇಲೂ ಡಿಪೆಂಡ್ ಆಗ್ತಾ ಹೋಗಿದೆ. ಮತ್ತು ನಮಗೆ ಬೇಕಾಗಿರೋ ಒಂದು ಪರ್ಪಸ್ಗೋಸ್ಕರ ಆ ಒಂದು ಆಬ್ಜೆಕ್ಟ್ಸ್ನ ನೀವು ಯೂಸ್ ಮಾಡ್ಕೊತಾ ಹೋಗ್ತಿದ್ದೀವಿ. ವಾಟ್ ಆರ್ ಆಲ್ ಪ್ರಾಪರ್ಟೀಸ್ ಮೆಟೀರಿಯಲ್ಸ್ ಕುಡ್ ಬಿ ಇಂಪಾರ್ಟೆಂಟ್ಸ್ ಟು, ನಮಗೆ ಬೇಕಾಗಿರೋ ರೀತಿಯಲ್ಲಿ ಆ ಒಂದು ಆಬ್ಜೆಕ್ಟ್ಸ್ನ ನಾವೇನು ಮಾಡ್ತಾ ಹೋಗ್ತೀವಿ, ಯೂಸ್ ಮಾಡ್ಕೊತಾ ಹೋಗ್ತಿದ್ದೀವಿ. ಅದೇ ರೀತಿ ಸಮ್ ಪ್ರಾಪರ್ಟೀಸ್ ಈಸ್ ಡಿಸ್ಕಸ್ಡ್. ಅದೇ ರೀತಿ ಇಲ್ಲಿ ಕೆಲವೊಂಷ್ಟು ಮೆಟೀರಿಯಲ್ಸು ಸಮೇತ ಕೆಲವು ಪ್ರಾಪರ್ಟೀಸ್ ಇದೆ. ಫಸ್ಟ್ ಪ್ರಾಪರ್ಟಿ ನೋಡ್ತಾ ಬರೋಣ, ಅಪಿಯರೆನ್ಸ್. ಫಸ್ಟ್ ಪ್ರಾಪರ್ಟೀಸ್ ಅಪಿಯರೆನ್ಸ್. ಮೆಟೀರಿಯಲ್ಸ್ ಈಸ್ ಯೂಶಲಿ ಲುಕ್ ಡಿಫ್ರೆಂಟ್ ಈಚ್ ಅದರ್. ಮೆಟೀರಿಯಲ್ಸ್ ಸಮೇತ ನೋಡೋಕೆ ಹೆಂಗೆ ಡಿಫ್ರೆಂಟ್ ಆಗಿದೆ ಮೆಟೀರಿಯಲ್ಸು. ನೋಡಿಲ್ಲ ಎಕ್ಸಾಂಪಲ್ಸ್, ವುಡ್ ಲುಕ್ಸ್ ಲೈಕ್ ವೆರಿ ಡಿಫ್ರೆಂಟ್ ಫ್ರಮ್ ಐರನ್. ಆದರೆ ವುಡ್ ನೋಡೋಕ್ಕೂ ವಿತ್ ಐರನ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಅದೇ ರೀತಿ ಐರನ್ಸ್ ಅಪಿಯರೆನ್ಸ್ ಇಸ್ ಡಿಫ್ರೆಂಟ್ ಫ್ರಮ್ ಕಾಪರ್ ಆರ್ ಅಲ್ಯೂಮಿನಿಯಂ. ಐರನ್ಗೂ ನೀವು ಕಂಪೇರ್ ಮಾಡ್ತಾ ಹೋಗಿ ಕಾಪರ್ಗೂ ಅಲ್ಯೂಮಿನಿಯಮ್ಗೂ ಡಿಫ್ರೆನ್ಸ್ ಇದೆ. ಅಟ್ ದಿ ಸೇಮ್ ಟೈಮ್ ದೇರ್ ಆರ್ ಮೇ ಬಿ ಸಮ್ ಸಿಮಿಲ್ಯಾರಿಟೀಸ್. ಅದೇ ರೀತಿಯಲ್ಲಿ ಅದಕ್ಕೆ ಆದಂಥ ಒಂದು ಸಿಮಿಲ್ಯಾರಿಟೀಸ್ ಡಿಫ್ರೆನ್ಸ್ ಅನ್ನೋದು ಸಮೇತ ಇದೆ. ಅದಕ್ಕೂ ಐರನ್ಗೂ ಕಾಪರ್ಗೂ ಅಲ್ಯೂಮಿನಿಯಮ್ಸ್ ದಟ್ ಆರ್ ಇನ್ ನಾಟ್ ಆರ್ ದೇರ್ ಇನ್ ವುಡ್. ಎಲ್ಲ ಮೆಟಲ್ಸ್ ಆದ್ರೂ ಸಮೇತ ಅದಕ್ಕೆ ಅದರದೇ ಆದ ಒಂದು ಡಿಫ್ರೆನ್ಸ್ ಇದೆ, ಸಿಮಿಲ್ಯಾರಿಟೀಸ್ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ನೆಕ್ಸ್ಟ್ ನೋಡಿ ಇಲ್ಲಿ ಆ್ಯಕ್ಟಿವಿಟಿ 3, ಕಲೆಕ್ಟ್ ಸ್ಮಾಲ್ ಪೀಸ್ ಆಫ್ ಡಿಫ್ರೆಂಟ್ ಮೆಟೀರಿಯಲ್ಸ್, ಪೇಪರ್, ಕಾರ್ಡ್ಬೋರ್ಡ್, ವುಡ್, ಕಾಪರ್ ವೈರ್, ಅಲ್ಯೂಮಿನಿಯಂ ಶೀಟ್, ಚಾಕ್, ಡೂ ಎನಿಥಿಂಗ್ಸ್ ಈಸ್ ಅಪಿಯರ್ ಶೈನಿ, ಸಪ್ರೇಟ್ ದ ಶೈನಿ ಮೆಟೀರಿಯಲ್ಸ್ ಇಂಟು ಗ್ರೂಪ್. ಕೆಲವಿಷ್ಟಲ್ಲಿ ಒಂದು ಮೆಟೀರಿಯಲ್ಸ್ಗಳು ಕೊಟ್ಟಿದ್ದಾರೆ. ಒಂದು ಪೇಪರ್ ಆಗಿರ್ಬೋದು, ಕಾರ್ಡ್ಬೋರ್ಡು, ವುಡ್ಡು, ಕಾಪರು, ವೈರು, ಅಲ್ಯೂಮಿನಿಯಂ ಶೀಟು, ಚಾಕು. ಇಲ್ಲಿ ಡೂ ಆಫ್ ದಿಸ್ ಅಪಿಯರ್ ಶೈನ್ ಅಂದರೆ ಇವುಗಳಲ್ಲಿ ಯಾವುದಾದ್ರೂ ಒಂದು ಹೊಳೆಯುವಂತೆ, ಅಂದರೆ ಶೈನಿ ಅಂತಂದ್ರೆ ಹೊಳೆಯೋದೆ, ಲಸ್ಟರ್ ಅಂದರೆ ಹೊಳೆಯೋದೆ. ಇದರಲ್ಲಿ ಇವುಗಳಲ್ಲಿ ಯಾವುದಾದರೂ ಒಂದು ಹೊಳೆಯುವಂತೆ ನಿಮಗೆ ಕಾಣಿಸುವಂತಹ ಒಂದು ಲಸ್ಟರಾಗಿ ಹೊಳೆಯುವಂತಹ ಒಂದು ಕಾಣಿಸುವಂಥ ಮೆಟೀರಿಯಲ್ಸ್ ಅಂತಂದ್ಬಿಟ್ಟು ಹೇಳ್ತಾ ಹೋಗಿದ್ದಾರೆ. ಸಪ್ರೇಟ್ ದ ಶೈನಿ ಮೆಟೀರಿಯಲ್ಸ್ ಇಂಟು ಗ್ರೂಪ್. ಅದೇ ರೀತಿಯಲ್ಲಿ ಆ ಥರ ಇರುವಂಥ ಒಂದು ಮೆಟೀರಿಯಲ್ಸ್ನ ಇಲ್ಲಿ ನೀವು ಸಪ್ರೇಟಾಗಿ ಲಿಸ್ಟ್ ಮಾಡ್ತಾ ಹೋಗಿ ಅಂತ ಕೊಟ್ಟಿದ್ದಾರೆ. ನಾವು ಅಬ್ಸರ್ವ್ ಇನ್ ದ ಟೀಚರ್ಸ್ ಈಚ್ ಮೆಟೀರಿಯಲ್ಸ್ ಇಂಟು 2 ಪೀಸಸ್. ಒಂದು ಟೀಚರ್ಸ್ ನೋಡಿಲಿ ಒಂದು 2 ಪೀಸಸ್ ಇರುವಂಥ ಒಂದು ಮೆಟೀರಿಯಲ್ಸ್ನ ಕಟ್ ಮಾಡ್ತಾ ಹೋಗ್ತಾರೆ. ಕಟ್ ಮಾಡ್ತಾ ಹೋದಾಗ ನೋಡಿ ಇಲ್ಲಿ ಅಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ ಫ್ರೆಶ್ಲಿ ಕಟ್ ಸರ್ಫೇಸ್, ಕಟ್ ಮಾಡಿರುವಂಥ ಒಂದು ಫ್ರೆಶ್ಶಾಗಿ ಕಟ್ ಮಾಡಿರೋಂಥ ಒಂದು ಸರ್ಫೇಸಸ್ಸು. ವಾಟ್ ಡು ಯು ನೋಟಿಸ್, ಅಬ್ಸರ್ವ್ ಮಾಡ್ತಾ ಹೋಗಿ ಏನು ನಿಮಗೆ ಕಾಣಿಸ್ತಾ ಹೋಗುತ್ತೆ ಅನ್ನೋದು. ಡಸ್ ಫ್ರೆಶ್ಲಿ ಕಟ್ ಸರ್ಫೇಸ್ ಆಫ್ ದಿ ಮೆಟೀರಿಯಲ್ಸ್ ಅಪಿಯರಿಂಗ್ ಶೈನಿ, ಅಂದರೆ ಕಟ್ ಮಾಡಿರುವಂಥ ಒಂದು ಸರ್ಫೇಸ್ ಪ್ಲೇಸಲ್ಲಿ ನಿಮಗೆ ಶೈನಿ ಥರ ಹೊಳೆಯುತ್ತಾ, ಅಂದರೆ ಹೊಳಪುತ್ತಾ ಅಂತಂದು ಕೊಟ್ಟಿದ್ದಾರೆ. ಇನ್ಕ್ಲೂಡಿಂಗ್ ದಿಸ್ ಆಬ್ಜೆಕ್ಟ್ ಆ್ಯಂಡ್ ಆಲ್ಸೋ ಗ್ರೂಪ್ ಇನ್ ಶೈನಿ ಮೆಟೀರಿಯಲ್ಸ್. ಅದೇ ರೀತಿಯಲ್ಲಿ ಆ ರೀತಿ ಇರುವಂತಹ ಒಂದು ಆಬ್ಜೆಕ್ಟ್ಸ್ನ ನೀವಿಲ್ಲಿ ಲಿಸ್ಟ್ ಮಾಡ್ತಾ ಹೋಗಿ ಅಂತಂದಿಲ್ಲಿ ಕೊಡ್ತಾ ಹೋಗಿದ್ದಾನೆ. ಡೂ ಯು ನೋಟಿಸ್ ಸಚ್ ಎ ಶೈನಿ ಆರ್ ಲಸ್ಟರ್ಸ್ ಇಂಟು ಅದರ್ ಮೆಟೀರಿಯಲ್ಸ್, ಕಟ್ ದೆಮ್ ಎನಿ ವೇ ಯು ಕ್ಯಾನ್ಸ್ ಟು ರಿಪೀಟಿಂಗ್ ದಿಸ್ ಕ್ಲಾಸಸ್ ವಿತ್ ಮೆನಿ ಮೆಟೀರಿಯಲ್ಸ್ ಇಸ್ ಪಾಸಿಬಲ್. ಇದೇ ರೀತಿ ಇರುವಂತಹ ನಾವು ಎಷ್ಟೋ ಒಂದು ಮೆಟೀರಿಯಲ್ಸ್ಗಳು ಏನು ಮಾಡ್ತಾ ಹೋಗ್ತಿದ್ದೀವಿ, ಕಟ್ ಮಾಡೋದನ್ನ ನೀವಿಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗ್ತೀರಾ, ಹೌದಾ. ಅದೇ ರೀತಿ ನೀವಿಲ್ಲಿ ನಿಮ್ಮ ಕ್ಲಾಸಲ್ಲಿ ನೋಡ್ತಾ ಹೋಗಿ ಸಾಧ್ಯವಾದಷ್ಟು ನಿಮ್ಮ ಒಂದು ವಸ್ತುಗಳನ್ನು ಏನು ಮಾಡ್ತಾ ಹೋಗಿ ಅದ್ರ ಮೇಲೆ ಆ ಒಂದು ಮೆಟೀರಿಯಲ್ಸ್ ಮೇಲೆ ಏನು ಮಾಡ್ತಾ ಹೋಗಿ ಟೆಸ್ಟ್ ಮಾಡ್ತಾ ಹೋಗಿ. ನೀವು ಕಟ್ ಮಾಡಿದಾಗ ಅದೊಂದು ನೀವು ಕಟ್ ಮಾಡೋಕ್ಕಿಂತ ಮುಂಚೆನೇ ಆ ಒಂದು ವಸ್ತು ಶೈನಿ ಬರುತ್ತಾ, ಅಥವಾ ಕಟ್ ಮಾಡಿದ ಮೇಲೆ ಅದು ಶೈನಿ ಬರೋವಂಥ ವಸ್ತುಗಳು ಯಾವುದು ಅಂತ ಅಂದ್ಬಿಟ್ಟು ಇಲ್ಲಿ ನೀವಿಲ್ಲಿ ಲಿಸ್ಟ್ ಮಾಡ್ತಾ ಹೋಗಿ ಅಂತ ಅಂದ್ಬಿಟ್ಟು ಇಲ್ಲಿ ಕೊಡ್ತಾ ಹೋಗಿದ್ದಾರೆ. ನೆಕ್ಸ್ಟ್ ನೋಡಿ, ದ ಕಟ್ಟಿಂಗ್ ಕ್ಯಾನ್ ರಬ್ ದಿ ಸರ್ಫೇಸ್ ಮೆಟೀರಿಯಲ್ಸ್ ಆ್ಯಂಡ್ ಸ್ಯಾಂಡ್ ಪೇಪರ್ ಟು ಸಿ ದ ಲೆಸ್ಟರ್. ಅಂದರೆ ಒಂದು ಸ್ಯಾಂಡ್ ಪೇಪರ್, ಒಂದು ಮರಳು ಕಾಗದಿಂದ ನೀವು ಒಂದು ರಬ್ ಮಾಡಿದಾಗ, ಉಜ್ಜಿದಾಗ ಅದು ಒಂದು ಹೊಳಪು ಹೊಂದಿದೆ ಅಂತ ಅಂದ್ಬಿಟ್ಟು ನೀವಿಲ್ಲಿ ಅದನ್ನು ಅಬ್ಸರ್ವ್ ಮಾಡ್ತಾ ಹೋಗಿ ಅಂತ ಅಂದ್ಬಿಟ್ಟು ಇಲ್ಲಿ ಕೊಡ್ತಾ ಹೋಗಿದ್ದಾರೆ. ನೆಕ್ಸ್ಟ್ ನೋಡಿ, ದ ಮೆಟೀರಿಯಲ್ಸ್ ಹ್ಯಾವ್ ಸಚ್ ಎ ಲೆಸ್ಟರ್ ಯೂಶುವಲ್ ಮೆಟಲ್ಸ್, ಐರನ್, ಕಾಪರ್, ಅಲ್ಯೂಮಿನಿಯಂ, ಗೋಲ್ಡ್ ಆರ್ ಎಕ್ಸಾಂಪಲ್ ಫಾರ್ ಮೆಟಲ್ಸ್. ಇಲ್ಲಿ ಕೆಲವಷ್ಟು ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ, ಮೆಟಲ್ಸ್ಗಳು ಯಾವುದು ಅಂತ ಕೊಟ್ಟಿದ್ದಾರೆ. ಕೆಲವೊಂದು ಮೆಟಲ್ಸು ತನ್ನ ಶೈನು ಅನ್ನೋ ಒಂದು ಹೊಳಪು ಅನ್ನೋದು ಕಳ್ಕೊತಾ ಹೋಗುತ್ತೆ ಮತ್ತು ಅಪಿಯರ್ಸ್ ಡಲ್ ಆಗ್ತಾ ಹೋಗುತ್ತೆ. ಏಕೆಂದರೆ ಬಿಕಾಸ್ ದಿ ಆ್ಯಕ್ಷನ್ ಆಫ್ ಮಾಯ್ಶ್ಚರ್ಸ್ ದೇ ಫಾರ್ ನೋಟಿಸ್ ಟು ಲಸ್ಟರ್. ಅದನ್ನು ನೀವು ನೋಟಿಸ್ ಮಾಡ್ತಾ ಹೋಗಿ ಯಾವುದು ಹೊಳಪು ಅನ್ನೋದಿದೆ. ಮತ್ತು ಕಟ್ ಮಾಡಬೇಕಾದ್ರೆ ಒಂದು ಸರ್ಫೇಸ್ನ ನೀವು ಅಬ್ಸರ್ವ್ ಮಾಡ್ತಾ ಹೋದಾಗೆಲ್ಲ ನಿಮಗೆ ಗೊತ್ತಾಗಲಿ
ಅಂದರೆ ಟು ವಿಸಿಟ್ ಐರನ್ ಸ್ಮಿತ್ ಅಥವಾ ವರ್ಕ್ಶಾಪಲ್ಲಿ ಹೋಗ್ಬಿಟ್ಟು ನೀವು ಇಲ್ಲಿ ವಿಸಿಟ್ ಕೊಟ್ಬಿಟ್ಟು ಅಲ್ಲಿ ನೀವು ಯಾವ ರೀತಿ ಒಂದು ಮೆಟೀರಿಯಲ್ಸು ಯಾವ ರೀತಿ ಒಂದು ಕಟ್ ಮಾಡಿದಾಗ ಯಾವ ರೀತಿ ಒಂದು ಲಸ್ಟರ್ಸಲ್ಲಿ ಕಾಣಿಸ್ತಾ ಹೋಗುತ್ತೋ ಅಥವಾ ವಿತೌಟ್ ಲಸ್ಟರಲ್ಲಿ ಕಾಣಿಸ್ತಾ ಹೋಗುತ್ತೋ ಅಂದ್ಬಿಟ್ಟು ಇಲ್ಲಿ ವಿತ್ ರಾಡ್ಸಲ್ಲಿ ರಾಡ್ ಆದರೂ ನೋಡ್ತಾ ಹೋಗ್ಬೋದು ಅಥವಾ ಬೇರೆ ಏನೋ ಅಂತ ಒಂದು ಮೆಟೀರಿಯಲ್ಸ್ ಕೊಟ್ಟಿದ್ದಾರಲ್ಲ ಅದನ್ನು ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ ಅಂತಂದು ಕೊಟ್ಟಿದ್ದಾರೆ. ಇಲ್ಲಿ ಮೆಟಲ್ಸ್ ರಾಡಲ್ಲೂ ಸಮೇತ ನೀವು ಇದು ಕಟ್ ಮಾಡೋಕ್ಕಾಗಲ್ಲ ಅಂತ ಟು ವರ್ಕ್ಶಾಪಲ್ಲಿ ಹೋಗ್ಬಿಟ್ಟು ಈ ಒಂದು ಮೆಟಲ್ ರಾಡ್ ನೀವು ಕಟ್ ಮಾಡಿ ನೋಡಿದಾಗ ಅದು ಲಸ್ಟರ್ ಹೊಳೆಯುತ್ತೋ ಇಲ್ಲೋ ಅನ್ನೋದು ನೀವು ಈ ರೀತಿ ಇರುವಂತಹ ಒಂದು ಈ ರೀತಿ ಇರುವಂಥ ಒಂದು ವಿತ್ ಲಸ್ಟರ್ಸ್ ಆ್ಯಂಡ್ ವಿತೌಟ್ ಲಸ್ಟರ್ಸ್ ಇರುವಂಥ ಒಂದು ಮೆಟಲ್ಸ್ನ ನೀವು ಇಲ್ಲಿ ಲಿಸ್ಟ್ ಮಾಡ್ತಾ ಹೋಗ್ಬೋದು ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ನೆಕ್ಸ್ಟ್ ಪ್ರಾಪರ್ಟೀಸ್ ಆಡ್ನೆಸ್ ಅನ್ನೋದು